ಡಿ.ಕೆ. ಶಿವಕುಮಾರ್ ಅವರನ್ನ ಡಿ.ಕೆ. ಸುರೇಶ್ ಅವರ ಮೇಲೆ ಉದ್ದೇಶಪೂರ್ವಕವಾಗಿ ಆ ಹೆರಾಡ್ ಕೇಸ್ಗಳಲ್ಲಿ ಹಾಕಿ ಇಡಿಯನ್ನ ಹಾಕಿದ್ರು. ಇವರು 99 ಕೇಸುಗಳನ್ನ ಉದ್ದೇಶಪೂರ್ವಕವಾಗಿ ರಾಜಕೀಯ ಉದ್ದೇಶಕ್ಕೆ ಬಳಸ್ತಾರೆ ಅಂತೇಳಿ ಇವತ್ತು ಪ್ರೂವ್ ಆಗಿದೆ. ಈ ಮೋದಿ ಅವರು ಕುತಂತ್ರದಿಂದ ಅಧಿಕಾರ ದುರುಪಯೋಗ ಪಡ್ಕೊಂಡು ಇಡಿ ಮತ್ತು ಇನ್ಕಮ್ ಟ್ಯಾಕ್ಸ್ ಅನ್ನು ಬಿಟ್ಟು ಇವತ್ತು ಅಧಿಕಾರವನ್ನು ಮಾಡೋದಕ್ಕೆ ಹೊರಟಿದೆ. ಈ ಬಾರಿ ಸಚಿವ ಸಂಪುಟ ವಿಸ್ತರಣೆ ಎಸ್.ಎನ್. ನಾರಾಯಣಸ್ವಾಮಿ ಅವರ ಹೆಸರು ಜೋರಾಗಿ ಕೇಳಿ ಬರ್ತಾ ಇದೆ. ಜಿಲ್ಲೆಯಲ್ಲಿ ಸೀನಿಯರ್ ಇರ್ತಕ್ಕಂಥ ನನಗೆ ಅವಕಾಶ ಕೊಡ್ತಾರೆ ಸೇವೆ ಮಾಡ್ಲಿಕ್ಕೆ ಅನ್ನೋ ವಿಶ್ವಾಸ ನನಗಿದೆ. ಈಗ ಉಳಿದಿರುವಂತ ಈ ಸರ್ಕಾರದ ಅವಧಿಯಲ್ಲಿ 2.5 ವರ್ಷದಲ್ಲಿ ಏನ್ ಮಾಡಬೇಕು ನಾನು ಅಂತ ಅನ್ಸುತ್ತೆ. ಬಹುಶಃ ಜನರ ಆಶೀರ್ವಾದ ಇದ್ರೆ ಖಂಡಿತವಾಗಿ ಕೂಡ ಕೆಲಸವನ್ನ ಮಾಡ್ತಾರೆ. ಬಂಗಾರಪೇಟೆ ಶಾಸಕರಾದಂತ ಎಸ್.ಎನ್. ನಾರಾಯಣಸ್ವಾಮಿ ಅವರು ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ. ಏನಿದು ಉದ್ದೇಶ, ಯಾವ ರೀತಿ ಹೋರಾಟ? ಉದ್ದೇಶ, ಈ ಭಾರತ ದೇಶದಲ್ಲಿ ಬಿಜೆಪಿ ಸರ್ಕಾರ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದ ಮೇಲೆ ಪ್ರತಿಯೊಬ್ಬ ವಿರೋಧ ಪಕ್ಷಗಳ ಮೇಲೆ ಸುಳ್ಳು ಕೇಸುಗಳನ್ನ ಹಾಕಿ ಅದರಲ್ಲೂ ವಿಶೇಷವಾಗಿ ಇಡಿ ಇನ್ಕಮ್ ಟ್ಯಾಕ್ಸ್ ಅನ್ನು ಬಿಟ್ಟು ಅವರ ದಮನ ಮಾಡುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ವಿಚಾರದಲ್ಲೂ ಕೂಡ ನಮ್ಮ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಸೋನಿಯಾ ಗಾಂಧಿ ಅವರನ್ನ, ರಾಹುಲ್ ಗಾಂಧಿ ಅವರನ್ನ, ನಮ್ಮ ಡಿ.ಕೆ. ಶಿವಕುಮಾರ್ ಅವರನ್ನ, ಡಿ.ಕೆ. ಸುರೇಶ್ ಅವರ ಮೇಲೆ ಉದ್ದೇಶಪೂರ್ವಕವಾಗಿ ಆ ಹೆರಾಡ್ ಕೇಸ್ಗಳಲ್ಲಿ ಹಾಕಿ ಇಡಿಯನ್ನ ಹಾಕಿದ್ರು. ಈ ಉದ್ದೇಶದಿಂದ ರಾಹುಲ್ ಗಾಂಧಿ ಅವರನ್ನ ಸುಮಾರು 1 ದಿವಸದ ಮಟ್ಟಿಗೆ ಸಂಪೂರ್ಣವಾಗಿ ಇಲ್ಲಿ ಕೂರಿಸಿಟ್ಟಿದ್ರು. ಈಗ ಅದು ನ್ಯಾಯಾಲಯ ಅವ್ರ ಮೇಲೆ ಚಾರ್ಜ್ ಶೀಟ್ ಹಾಕಿದ್ರು. ಆ ನ್ಯಾಯಾಲಯ ಅದನ್ನ ಸಂಪೂರ್ಣವಾಗಿ ವಜಾ ಮಾಡಿ ದೋಷಪೂರಿತ ಅಂತ ಹೇಳಿ ಇವತ್ತು ಇಡಿ ಅವರಿಗೆ ಚೀಮಾರಿಯನ್ನು ಹಾಕಿದೆ. ಭಾರತ ದೇಶದಲ್ಲಿ ಇವತ್ತು ಸರಿಸುಮಾರು ಆಗಿರ್ತಕ್ಕಂಥ ಕೇಸುಗಳು ಪೂರ್ವ ಆಗಿರ್ತಕ್ಕಂಥದ್ದು ಕೇವಲ 0.26 ಮಾತ್ರ. ಅಂದ್ರೆ ಇವರು 99 ಕೇಸುಗಳನ್ನ ಉದ್ದೇಶಪೂರ್ವಕವಾಗಿ ರಾಜಕೀಯ ಉದ್ದೇಶಕ್ಕೆ ಬಳಸ್ತಾರೆ ಅಂತೇಳಿ ಇವತ್ತು ಪ್ರೂವ್ ಆಗಿದೆ. ಬಹುಶಃ ಇದು ಈ ಸಮಾಜದಲ್ಲಿ ವಿರೋಧ ಪಕ್ಷ ಇದ್ರೆ ಮಾತ್ರ ಸಾಧ್ಯ. ಆದ್ರೆ ಮೋದಿ ಅವರಿಗೆ ಏಕಚಕ್ರಾಧಿಪತ್ಯ ಹಿಂದೆ ನಮ್ಮ ಅಶೋಕ್ ಚಕ್ರವರ್ತಿ ಈಗೆಲ್ಲ ಯಾರು ಆ ದೇಶಗಳಿಂದ ಯುದ್ಧ ಮಾಡಿ ಹೇಳ್ತಾ ಇದ್ರೆ, ಈ ಮೋದಿ ಅವರು ಕುತಂತ್ರದಿಂದ ಅಧಿಕಾರ ದುರುಪಯೋಗ ಪಡ್ಕೊಂಡು ಇಡಿ ಮತ್ತು ಇನ್ಕಮ್ ಟ್ಯಾಕ್ಸ್ ಅನ್ನು ಬಿಟ್ಟು ಇವತ್ತು ಅಧಿಕಾರವನ್ನು ಮಾಡೋದಕ್ಕೆ ಹೊರಟಿದೆ. ಇದು ಒಳ್ಳೇದಲ್ಲ. ಜನ ತಿರುಗಿ ಬೀಳ್ತಾರೆ. ಯಾವತ್ತು ಕೂಡ ಸುಳ್ಳಿಗೆ ಬಹಳ ದಿವಸ ಆಯುಷ್ ಇರೋದಿಲ್ಲ. ಅದರಿಂದ ಇವತ್ತು ನಮಗೆ ಜಯ ಸಿಕ್ಕಿದೆ. ಈ ಕಾಂಗ್ರೆಸ್ ಪಕ್ಷ ಈ ಹೋರಾಟವನ್ನ ರಾಜ್ಯದಲ್ಲಿ ಪ್ರತಿ ಜಿಲ್ಲೆ, ಪ್ರತಿ ತಾಲೂಕು ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ ಕೂಡ ಮಾಡಿ ಜನರಿಗೆ ಸತ್ಯ ಹೇಳೋ ಕೆಲಸವನ್ನ ನಾವು ಮಾಡ್ತೇವೆ. ಇನ್ನೊಂದು ಮುಖ್ಯವಾಗಿ ನಿಮ್ನ ಮಾತಾಡ್ಸ್ಲೇಬೇಕು. ಯಾಕಂದ್ರೆ ಬೆಂಗಳೂರಲ್ಲಿ ಸಿಗದ್ ಕಷ್ಟ, ಸದಾ ಕ್ಷೇತ್ರದಲ್ಲಿ ಇರ್ತೀರಾ. ಬೆಳಗಾವಿಲಿ ಸಿಕ್ಕಾಗ ಎಲ್ಲ ಕೇಳ್ಬಿಡ್ಬೇಕು. ಬಂಗಾರಪೇಟೆ ಹೇಗಿದೆ? ಬಹಳ ಚೆನ್ನಾಗಿದೆ. ಕೋಲಾರ ಜಿಲ್ಲೆಯ 4 ಕಾಂಗ್ರೆಸ್ ಶಾಸಕರ ಪೈಕಿ ಈ ಬಾರಿ ಸಚಿವ ಸಂಪುಟ ವಿಸ್ತರಣೆ ಎಸ್.ಎನ್. ನಾರಾಯಣಸ್ವಾಮಿ ಅವರ ಹೆಸರು ಜೋರಾಗಿ ಕೇಳಿ ಬರ್ತಾ ಇದೆ. ನನಗೆ ವಿಶ್ವಾಸ ಇದೆ. ಯಾಕಂದ್ರೆ ಆ ಭಾಗದಲ್ಲಿ ಸ್ಥಳೀಯವಾಗಿ ಬಹಳ ವರ್ಷಗಳಿಂದ ಸಚಿವ ಕೊಟ್ಟಿಲ್ಲ. ಈ ಭಾರತ ದೇಶದಲ್ಲಿ ಅತಿ 2ನೇ ದೊಡ್ಡ ಜನಸಂಖ್ಯೆ ಇರ್ತಕ್ಕಂಥದ್ದು ಬಲಗೈ ಸಮುದಾಯ. ಆ ಸಮುದಾಯಕ್ಕೆ ಸುಮಾರು 65 ವರ್ಷಗಳ ಕೂಡ ನ್ಯಾಯ ಸಿಕ್ಕಿಲ್ಲ. ಟಿ. ಚೆನ್ನಯ್ಯಪ್ಪ ಅವರ ಆದ ನಂತರ ಆ ಸಮುದಾಯಕ್ಕೆ ಯಾರನ್ನೂ ಕೂಡ ಅವಕಾಶ ಕೊಡ್ಲಿಲ್ಲ. ಸೊ ಹಾಗಾಗಿ ವಿಶ್ವಾಸ ಇದೆ. ಇವತ್ತು ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಗಳಲ್ಲಿ ಈ ಸಮುದಾಯಕ್ಕೆ ಹೆಚ್ಚು ಸಮುದಾಯ ಇರೋದ್ರಿಂದ ಈ ಭಾಗದಲ್ಲಿ ಜಿಲ್ಲೆಯಲ್ಲಿ ಸೀನಿಯರ್ ಇರ್ತಕ್ಕಂಥ ನನಗೆ ಅವಕಾಶ ಕೊಡ್ತಾರೆ ಸೇವೆ ಮಾಡ್ಲಿಕ್ಕೆ ಅನ್ನೋ ವಿಶ್ವಾಸ ನನಗಿದೆ. ಯಾಕಂದ್ರೆ ಮುನಿಯಪ್ಪ ಅವ್ರು ತಗೊಂಡ್ರೆ ಅವರು ಎಡಗೈ ಅಂತ ಬಂದ್ರು. ಈ ಹಿಂದೆ ಯಾರ್ಯಾರು ಸಚಿವರಾಗಿದ್ರು ಎಲ್ಲ ಬೇರೆ ಸಮುದಾಯದವ್ರೆ. ಟಿ. ಚೆನ್ನಯ್ಯ ಅವ್ರನ್ನ ಬಿಟ್ರೆ ಅದು ದಶಕಗಳ ಬಳಿಕ ನಾರಾಯಣಸ್ವಾಮಿ ಅವರ ಹೆಸರು. ಹೇಗಾಗ್ತಾ ಇದೆ ಕಾರ್ಯಕರ್ತರ ಪ್ರತಿಕ್ರಿಯೆ ಅಥವಾ ನಾಯಕರು ಏನಂತ? ಬಹಳ ಚೆನ್ನಾಗಿ ತಾವು ನೋಡ್ತಾ ಇದ್ದೀರಿ. ಅನೇಕ ದೇವಾಲಯಗಳಲ್ಲಿ ಪೂಜೆ ಮಾಡ್ತಾರೆ, ಅನೇಕ ಮಸೀದಿಗಳಲ್ಲಿ ಪೂಜೆ ಮಾಡ್ತಾರೆ, ಚರ್ಚ್ಗಳಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಈಗಾಗಲೇ ನಮ್ಮ ಮಾಜಿ ಜಿಲ್ಲಾಧ್ಯಕ್ಷ ಚಂದ್ರಾರೆಡ್ಡಿ ಅವರು, ನಮ್ಮ ಆದ್ನಾಳ್ ಕುಟ್ಟಿ ಕಾಮನ್ ಸಮುದಾಯದ ಅಧ್ಯಕ್ಷರು, ಈ ಎಲ್ಲ ಮುಖಂಡರು ಕೂಡ ಪ್ರತಿ ಹೋಬಳಿ ಮಟ್ಟದಲ್ಲಿ, ತಾಲೂಕ್ ಮಟ್ಟದಲ್ಲಿ ಇರ್ತಕ್ಕಂಥ ಮುಖಂಡರು ಕೂಡ ನಮ್ಮ ಭಾಗಕ್ಕೆ ಒಬ್ಬ ಅಭಿವೃದ್ಧಿ ಬಗ್ಗೆ ಚಿಂತನೆ ಇರ್ತಕ್ಕಂಥ ಹಿರಿಯರು ಆಗಿರ್ತಕ್ಕಂಥ ಸುಮಾರು 35 ವರ್ಷಗಳ ಕಾಲ ಕಾಂಗ್ರೆಸ್ ನಲ್ಲಿ ಕಟ್ಟಾಳ ಹಾಕಿ
ಎಲ್ಲಾ ಚುನಾವಣೆಯಲ್ಲೂ ಕೂಡ ಯಾರದೇ ಪ್ರತಿಫಲಾಪೇಕ್ಷೆ ಪಡೆಯದೆ ಸ್ವಂತ ಕಚೇರಿಯಿಂದ ಮಾಡಿರ್ತಕ್ಕಂಥವ್ರಿಗೆ ಒಂದು ಅವಕಾಶ ಕೊಡಬೇಕು ಅಂತ ಜನರ ಆಸೆ ಇದೆ. ಕಾದ್ ನೋಡೋಣ. ಹ್ಯಾಟ್ರಿಕ್ ಗೆಲ್ವಲ್ಲ ಸರ್? ಹೌದು. ಹ್ಯಾಟ್ರಿಕ್ ಗೆಲ್ವಂದ್ರೆ ಜನ ಕೆಲಸ ಮಾಡೋರು ಮಾತ್ರ ಗೆಲ್ಸೋದು. ಆಬ್ವಿಯಸ್ಲಿ ಕ್ಷೇತ್ರಕ್ಕೆ ಕೆಲಸ ಮಾಡಿರ್ತೀರಾ. ಈಗ ಉಳಿದಿರುವಂತ ಈ ಸರ್ಕಾರದ ಅವಧಿಯಲ್ಲಿ 2.5 ವರ್ಷದಲ್ಲಿ ಏನ್ ಮಾಡಬೇಕು ನಾನು ಅಂತ ಅನ್ಸುತ್ತೆ? ನಾನೀಗ ನಮ್ದು ಗಡಿನಾಡು, ಹೌದು, ವಿಶೇಷವಾಗಿ ಒಂದು ಕಡೆ ಚಂದ್ರಬಾಬು ನಾಯ್ಡು ಕಾನ್ಸ್ಟಿಟ್ಯೂನ್ಸಿ, ಹೌದು, ಒಂದು ಕಡೆ ತಮಿಳುನಾಡು, ಹೌದು. ಈ ಎರಡೂ ಕಾನ್ಸ್ಟಿಟ್ಯೂನ್ಸಿ ಮಧ್ಯೆ ಕೋಲಾರ, ಬಂಗಾರಪೇಟೆ, ಮಾಲೂರು ತಾಲೂಕಿಗೆ ಕುಡಿಯುವ ನೀರು ಯೋಜನೆ ಯರಗೋಳ್ ಡ್ಯಾಮ್ ಅನ್ನ ಕಟ್ಟಿದಂತ ವಿಶ್ವಾಸ ಕೀರ್ತಿ ಇದ್ರೆ ಅದ ನಮ್ಮ ಸಲ್ತದೆ. ಹೌದು. ಅದರೊಟ್ಟಿಗೆ ಇನ್ನೊಂದು ಡ್ಯಾಮ್ ಅನ್ನು ಕಟ್ಟಬೇಕು ಅಂತ ಎದ್ದಲು ಮಡುಗು ಅಂತ ಹೇಳಿ ಅಲ್ಲಿ ಕೂಡ ನೀರು ತಮಿಳುನಾಡಿಗೆ ಹರಿದೋಗ್ಬಿಡುತ್ತೆ ಕರ್ನಾಟಕದಿಂದ. ಆ ನೀರಿನ ಡ್ಯಾಮ್ ಕಟ್ಟಿ ಆ ಭಾಗದಲ್ಲಿರ್ತಕ್ಕಂಥ ಎಲ್ಲ ಹಳ್ಳಿಗಳಿಗೂ ಕೂಡ ಶುದ್ಧ ಕುಡಿಯುವ ನೀರು ಕೊಡಬೇಕು ಅಂತ ಯೋಜನೆ ಕೈಗೆತ್ತಿಕೊಂಡಿದ್ದೀನಿ. ಬಹುಶಃ ಜನರ ಆಶೀರ್ವಾದ ಇದ್ರೆ ಖಂಡಿತವಾಗಿ ಕೂಡ ಆ ಕೆಲಸವನ್ನ ಮಾಡ್ತೇನೆ. ಓಕೆ. ಕಾಂಗ್ರೆಸ್ ಶಾಸಕರುಗಳಿಗೆ ಕೇಳಲೇಬೇಕಾಗಿರೋ ಒಂದು ಪ್ರಶ್ನೆ, ಕೊನೆ ಪ್ರಶ್ನೆ, ಕುರ್ಚಿ ಕಿತ್ತಾಟ ಏನು ಸಮಸ್ಯೆ ಆಗ್ತಾ ಇಲ್ವಾ? ಇದು ಯಾವ್ದು ಎಫೆಕ್ಟ್ ಇಲ್ವಾ ಪಾರ್ಟಿಗೆ? ಏನೂ ಆಗೋದಿಲ್ಲ. ಎಲ್ಲವೂ ಹೈಕಮಾಂಡ್ ಸರಿ ಮಾಡ್ತದೆ. ಹೈಕಮಾಂಡ್ ಏನ್ ತೀರ್ಮಾನ ಕೊಟ್ರೆ ಆ ತೀರ್ಮಾನಕ್ಕೆ ಎಲ್ಲಾ ಶಾಸಕರು, ಎಲ್ಲಾ ಸಚಿವರು ಬದ್ಧರಾಗಿದ್ದಾರೆ. ಹಂಗಾಗಿ ಮುಖ್ಯಮಂತ್ರಿಗಳು ಕೂಡ ಸ್ಪಷ್ಟವಾಗಿ ವಿಧಾನಸಭೆಯಲ್ಲಿ ಹೇಳಿದ್ದಾರೆ, ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ. ಹಾಗಾಗಿ ಹೈಕಮಾಂಡ್ ಯಾವ ತೀರ್ಮಾನ ಕೊಡುತ್ತೋ ನಾವೆಲ್ಲ ಬದ್ಧವಾಗಿದ್ವಿ, ಎಲ್ಲ ಸುಸೂತ್ರವಾಗುತ್ತೆ. ಮತ್ತೆ ಅಗೇನ್ ವಿ ಹ್ಯಾವ್ ಟು ಕಮ್ ಬ್ಯಾಕ್ by 2028. ಒಳ್ಳೇದಾಗ್ಲಿ ಸರ್. ಹೈಕಮಾಂಡ್ ತೀರ್ಮಾನ ಕೂಡ ಅವಶ್ಯಕತೆ ಇದೆಯಾ? ಹೈಕಮಾಂಡ್ ತೀರ್ಮಾನದ ಅವಶ್ಯಕತೆ ಇದೆ ಅಂತೀರಾ? ಈಗ ಈ ಮಧ್ಯೆ ನಮ್ಮಲ್ಲಿ ಗೊಂದಲ ಏನಾದ್ರೂ ಕೂಡ ನಿಮ್ಮ ಮಾಧ್ಯಮಗಳು ಬಿಡ್ತಾ ಇಲ್ಲ. ನಿಮ್ ಶಾಸಕರೇ ಅಲ್ವಾ ಮಾತಾಡ್ತಿರೋದು 6ನೇ ತಾರೀಕು ಅಂತ ಒಬ್ರು ಹೇಳ್ತಾರೆ, ಜನವರಿಗೆ ಅಂತ. ಅವ್ರ ಸಂದರ್ಭ ಇರ್ಬೋದು. ಈ ಹೈಕಮಾಂಡ್ ಯಾವತ್ತ ಡೇಟ್ ಫಿಕ್ಸ್ ಮಾಡಿದ್ಯಾ? ಇಲ್ಲ. ಬದಲಾವಣೆ ಮಾತು ಹೇಳಿದ್ಯಾ? ನಾವ್ ಮಾಡ್ತಾ ಇದೀವಿ. ಸಣ್ಣ ಮಾತು ತಾವು ಮೀಡಿಯಾ ದೊಡ್ಡದಾಗಿ ಬಿಂಬಿಸ್ತಾ ಇದ್ದೀರಿ. ಇದು ತಮಗೂ TRP ಬೇಕು, ನಾವು ತಪ್ಪು ಅಂತ ಹೇಳಕ್ ಹೋಗೋದಿಲ್ಲ. ಯಾಕಂದ್ರೆ ಎನಿವೇ ಸರ್, ಒಳ್ಳೇದಾಗ್ಲಿ. ಹ್ಯಾಟ್ರಿಕ್ ಗೆಲುವಿನ ಶಾಸಕರು ಆದಷ್ಟು ಬೇಗ ಸಚಿವ ನಾರಾಯಣ ಸ್ವಾಮಿ ಅವರಾಗ್ಲಿ ನಾವು ಆಶಿಸ್ತೀವಿ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.